ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರುಚಿತಾ ಅಚ್ಚು. ನಾನಿವತ್ತು ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ತೊಗರಿಕಾಳು ಉಪ್ಪು ಸಾಂಬಾರು. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ. ಮೊದಲನೇದಾಗಿ ತೊಗರಿಕಾಳು ಬೇಕು. ನೀಟಾಗಿ ಎಲ್ಲ ಎಡ್ದು ಇಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ. ಮತ್ತು ಸೊಪ್ಪು, ಇದು ಹೊಲ್ದಲ್ಲಿ ಕುಯ್ಕೊಂಡು ಬಂದಿರೋಂಥ ಸೊಪ್ಪು, ಎಲ್ಲ ಥರದ ಮಿಕ್ಸ್ ಸೊಪ್ಪು ಐತೆ. ಈಗ ತೊಗರಿಕಾಳನ್ನ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಒಂದು ವಿಸಲ್ ಕೂಗಿಸ್ಕೋಬೇಕು. ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ಹಾಕ್ಬಿಟ್ಟು ಕೂಗಿಸಿ ಒಂದು ವಿಸಲು. ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಸೈಡು. ಇವಾಗ ಉಪ್ಪು ಸಾಂಬಾರು ಖಾರ ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಹಸಿ ಮೆಣಸಿನ್ಕಾಯಿ ತೊಗೋಬೋದು, ಒಣ ಮೆಣಸಿನ್ಕಾಯಿ ತೊಗೋಬೋದು, ನಿಮ್ಮ ಇಷ್ಟ ಯಾವುದಾದ್ರೂ ತೊಗೋಬೋದು. ನಿಮ್ಗೆ ಯಾವ್ದು ಇಷ್ಟ ಆದರೂ ನೀವು ತೊಗೊಳ್ಳಿ. ನಾನಿಲ್ಲಿ ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಬಿಟ್ಟು ಹಣ್ಣು ಮೆಣಸಿನ್ಕಾಯಿನ ಫುಲ್ಲು ಕ್ಲೀನಾಗಿ ಹುರ್ಕೊಬೇಕು. ನೀಟಾಗಿ ಹುರ್ಕೊಬೇಕು. ಮೆಣಸಿನ್ಕಾಯಿ ಯಾವ ರೀತಿ ಉರಿತೀವಿ ಅದರಲ್ಲಿ ಉಪ್ಪು ಸಾಂಬಾರು ಖಾರ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ಮೆಣಸಿನ್ಕಾಯಿನ ನೀಟಾಗಿ ಲೋ ಫ್ಲೇಮಲ್ಲಿ ಹುರ್ಕೊಬೇಕು. ಮತ್ತು ಜೀರಿಗೆ ಮೆಣಸು ಹಾಕ್ಕೊಂಡು ಸ್ವಲ್ಪ ಲಾಸ್ಟಲ್ಲಿ ಬೆಚ್ಚಗೆ ಮಾಡ್ಕೊಬೇಕು. ಇನ್ನು ಫಸ್ಟು ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಹುರಿತಾ ಇದ್ದೀನಿ ಮೆಣಸಿನ್ಕಾಯಿನ. ಫುಲ್ಲು ಬ್ಲ್ಯಾಕ್ ಆಗೋ ತನಕ ಏನು ಹುರಿಬಾರ್ದು, ಮಾಮೂಲಿ ಮೀಡಿಯಮಾಗಿ ಹುರ್ಕೊಬೇಕು. ಹೀಗೆ ಹುರಿತಾ ಇದ್ದೀನಿ, ನೋಡ್ಬೋದು. ಇವಾಗ ಒಂದು ವಿಸಲ್ ಆಗಿದೆ ತೊಗರಿಕಾಳು. ನೋಡೋಣ ಬನ್ನಿ ಯಾವ ರೀತಿ ಆಗೈತೆ ಅಂತ. ಬೆಂದಿದೆ ಸಾಕು. ಈಗ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ತೀನಲ್ಲ, ಟೊಮೊಟೊ ಹಣ್ಣನ್ನ ತೊಗೊಬಿಡ್ತೀನಿ. ಟೊಮೊಟೊ ಹಣ್ಣು ಎತ್ತಿಟ್ಬಿಟ್ಟು ಸಾಂಬಾರಿಗೆ ಸೊಪ್ಪು ಹಾಕ್ತೀನಿ ಬೇಯೋದಕ್ಕೆ. ನೀಟಾಗಿ ಸೊಪ್ಪನ್ನ ತೊಳೆದಿಟ್ಕೊಂಡು ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿ ನೀಟಾಗಿ ತೊಳೆದು ಎಣ್ಣೆಗೆ ಒಂದು 4 ಸಲ ತೊಳಿಬೇಕು ಸೊಪ್ಪನ್ನ. ಯಾಕಂದರೆ ಸೊಪ್ಪಲ್ಲಿ ಮಣ್ಣು ಇರುತ್ತೆ, ಅದು ಸಿಕ್ಕಾಪಟ್ಟೆ ಸಿಕ್ಬಿಟ್ರೆ ಊಟದಲ್ಲಿ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ಸೊಪ್ಪನ್ನ ವಾಶ್ ಮಾಡಬೇಕು. ಒಂದು 3-4 ಸಲ ಆದ್ರೂ ವಾಶ್ ಮಾಡಿ ನೆನೆ ಹಾಕಬೇಕು ನೀರಲ್ಲಿ. ಈಗ ನೋಡಿ ಕುದೀತಾ ಇದೆ, ಸೊಪ್ಪು ಹಾಕಿದೆ. ಇದನ್ನು ಬೇಯಬೇಕು ಚೆನ್ನಾಗಿ. ಇದಕ್ಕೇನು ವಿಸಲೇನು ಹೊಡ್ಸೋ ಅವಶ್ಯಕತೆ ಇಲ್ಲ, ಹಾಗೆ ಸುಮ್ಮನೆ ಬೇಯಿಸ್ಕೊಳ್ಳೋದಷ್ಟೇ. ಸೊಪ್ಪು ಬೇಗ ಬೆಂದೋಗ್ಬಿಡುತ್ತೆ. ಉಪ್ಪು ಸಾರು ಖಾರಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಹುರ್ಕೊಂಡಿದ್ನಲ್ಲ ಆ ಮೆಣಸಿನ್ಕಾಯಿ, ಜೀರಿಗೆ ಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು. ಇಲ್ಲಿ ಕಾಣ್ತಾ ಇಲ್ಲ ವಿಡಿಯೋದಲ್ಲಿ, ಹುಣಸೆಹಣ್ಣು ಹಾಕಿದ್ದೀನಿ ಸ್ವಲ್ಪ. ಇದನ್ನು ಇಷ್ಟು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಈ ಥರ ಉಪ್ಪು ಸಾರು ಖಾರ ರೆಡಿ ಆಯಿತು. ಇನ್ನು ಅದೇ ಜಾರ್ಗೆ ಸ್ವಲ್ಪ ಒಂದು ಟೊಮೊಟೊ ಹಣ್ಣು ಬೇಯಿಸಿದ್ನಲ್ಲ ಅದು, ಸ್ವಲ್ಪ ಸೊಪ್ಪು, ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ಟು ಉಪ್ಪು ಸಾಂಬಾರ್ಗೆ ಹಾಕಿದ್ರೆ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಇನ್ನು ಸೊಪ್ಪು ಮತ್ತು ಕಾಳನ್ನು ಸಪ್ರೇಟ್ ತೆಗ್ದುಬಿಟ್ಟು ಒಗ್ಗರಣೆ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ. ಒಂದು ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಸ್ವಲ್ಪ ಬೇಯಿಸ್ಕೊಂಡಿರ್ತೀವಲ್ಲ ಸೊಪ್ಪು ಮತ್ತು ಕಾಳನ್ನು, ಅದನ್ನು ಒಗ್ಗರಣೆಗೆ ಹಾಕಬೇಕು. ಅದು ಹಾಕಿದ್ಮೇಲೆ ಕಾಯಿ ತುರಿ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಸೊಪ್ಪು ಕಾಳಿನ ಪಲ್ಯ. ಮದುವೆಯಾಗಿ ತಿಂಗಳಿಲ್ಲ ನೋಡಿರಣ್ಣ ಹೇ. ಇವಾಗ ನೋಡ್ಬೋದು, ನಾನು ಟೊಮೊಟೊ ಹಣ್ಣು ಸ್ವಲ್ಪ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಂಡಿದ್ನಲ್ಲ, ಸಾಂಬಾರು ಸ್ವಲ್ಪ ಗಟ್ಟಿಯಾಗಿರಲಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ ನಾನು ಈ ಥರ ಮಾಡೋದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ. ಇದನ್ನು ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ ಉಪ್ಪು ಸಾಂಬಾರಿಗೆ. ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ. ಒಂದ್ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ. ಈ ಥರ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1-2 ಕುದಿ ಕುದಿಸಿದ್ರೆ ರೆಡಿ ಆಗಿಬಿಡುತ್ತೆ ಉಪ್ಪು ಸಾಂಬಾರು. ನೋಡಿ ಕುದೀತಾ ಇದೆ. ತುಂಬ ರುಚಿಯಾಗಿರುತ್ತೆ ಉಪ್ಪು ಸಾಂಬಾರು. ಮುದ್ದೆ ಅಂತೂ ಬಿಸಿ ಮುದ್ದೆ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ಉಪ್ಪು ಸಾಂಬಾರು ಖಾರ ಕಲಿಸ್ಕೊಂಡು ತಿಂತಾಯಿದ್ರೆ ಸೂಪರ್ ಕಾಂಬಿನೇಷನ್ನು. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.